ಬಂಧುಗಳೇ ನಮಸ್ಕಾರ. ಇಲ್ಲೊಂದು ಲೈವ್ ಕಟ್ ಆಯ್ತು, ಈಗ ತಿರ್ಗಾ ಕಂಟಿನ್ಯೂ ಮಾಡಿದೀವಿ. ಮದಾನಿ ಅವರೇ, ನಮ್ಮ ಕ್ಲಿನಿಕ್ ಬಜಾರ್ ಸ್ಟ್ರೀಟ್ ಹಲ್ಸೂರ್ ಹತ್ರ ಇದೆ ಅಲ್ವಾ? ನಿಮ್ಗೆ ಬರುತ್ತಲ್ವಾ? ಇಲ್ಲಿ ಸುಮಾರು 2 ಲಕ್ಷ ಬೆಲೆ ಬಾಳುವಂತಹ ಟ್ಯಾಬ್ಲೆಟ್ ನ ನೀರಲ್ಲಿ ನೆನೆಸ್ಬಿಟ್ಟು ಹಾಳು ಮಾಡಿದೀರಾ. ಜನರಿಗೆ ಕೊಡದೆ ನೀವು ಜನರಿಗೆ ಹಂಚಬೇಕಾಗಿರೋದನ್ನ ನೀವು ನೀರಲ್ಲಿ ನೆನೆಸಿ ಹಾಳು ಮಾಡ್ತಾ ಇದ್ದೀರಾ. ಯಾಕೆ, ಯಾವ ಕಾರಣದಿಂದ ಮಾಡ್ತಾ ಇದ್ದೀರಾ? ಮತ್ತು ಪ್ರತಿ ತಿಂಗಳು ನೀವು ಇಲ್ಲಿ ನೋಡಿ, ನನ್ನ ಮುಂದೆ ಸುಮಾರು ತೋರ್ಸೋಣ, ಎಲ್ಲ ತೋರ್ಸೋಣ. ಸುಮಾರು ಸಾವಿರಾರು ಲಕ್ಷಗಳಷ್ಟು ಸುಮಾರು ಲಕ್ಷಗಳಷ್ಟು ಇಲ್ಲಿ ಇದೆ. ಇದೆಲ್ಲಾನು ಎಕ್ಸ್ಪೈರ್ ಆಗಿದೆ. ನೆಕ್ಸ್ಟ್ ಮಂತ್ಗೆ ಎಕ್ಸ್ಪೈರಿ ಆಗುತ್ತೆ. ದೂರದಿಂದ ಇಟ್ಕೊಳ್ಳಿ. ಸುಮಾರು ಇದೆ. ಸೊ ಯಾಕೆ ಅಲ್ಲಿ ಇಟ್ಕೊಳ್ಳಿ. ಹೇಳಿ ಸರ್, ಏನಂತ ಹೇಳಿ. ಯಾಕೆ ಈ ರೀತಿ ಆಗ್ತಾ ಇದೆ ನಿಮ್ಗೆ? ದೂರ ಹೇಳಿ ಸರ್. ಏನಿಲ್ಲ, ಅಲ್ಲಿ ಹೆಲ್ತ್ ಆಫೀಸರ್ ಡಾಕ್ಟರ್ ಶಿವಕುಮಾರ್ ಅಂತ ಇರ್ತಾರೆ. ಹೇಳಿ. ಕಾರ್ಪೊರೇಷನ್ ಆಗಿರೋದ್ರಿಂದ ಹೆಲ್ತ್ ಆಫೀಸರ್ ಶಿವಕುಮಾರ್ ಅಂತ ಇರ್ತಾರೆ. ಓಕೆ. ಈಸ್ಟ್ ಕಾರ್ಪೊರೇಷನ್ಗೆ ಅವ್ರಿಗೆ ಮಾತಾಡ್ತೀನಿ ನಾನು, ಯಾರು ಏನಂತ. ಮದಾನಿ ಅವರೇ, ನೀವೇ ಫೈನಲ್ ಇನ್ಚಾರ್ಜ್ ಅಲ್ವಾ ಇದಕ್ಕೆ? ಯಾಕೆ ಪ್ರತಿ ತಿಂಗಳು ಇದೇ ರೀತಿ ಮಾಡ್ತಾ ಇದ್ದೀರಾ? ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ರೀತಿ? ನೀವು ಪ್ರತಿ ತಿಂಗಳು ಬಕೆಟ್ ಅಲ್ಲಿ ನೆನೆಸ್ಬಿಟ್ಟು ಜನರಿಗೆ ಕೊಡುವಂತಹ ಟ್ಯಾಬ್ಲೆಟ್ಸ್ ನ ಕೊಡದೆ ಇಲ್ಲ, ನಮ್ಗೆ ಮಾಹಿತಿ ಇದೆ. ಮತ್ತು ನಮ್ಮ ಕಣ್ಣು ಮುಂದೆನೆ ಸುಮಾರು ಲಕ್ಷಗಳ ಅಷ್ಟು ಇದು ಟ್ಯಾಬ್ಲೆಟ್ಸ್ ನ ಆಚೆ ಇಟ್ಕೊಂಡಿದ್ದೀರಾ. ಪಾಪ ಸುಮಾರು ಎಷ್ಟು ಡಬ್ಬಲ್ಲಿ 8 ಡಬ್ಬಗಳು ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಆಗ್ತವೆ. ಇನ್ನು 1 2 3 4 5 6 7 8 9 10 10 20 ಆಗುವಷ್ಟು ಇದು ಏನಂತ ಕರಿತೇವೆ. ಇಲ್ಲೇ ತೋರ್ಸೋಣ, ಅಲ್ಲೇ ತೋರಿಸಿ. ನೋಡಿ ಇಲ್ಲಿ ನೋಡಿ, ಸುಮಾರು 20 40 ಏನ್ರಿ ಇದು? ಇಷ್ಟೊಂದು ಟ್ಯಾಬ್ಲೆಟ್ಸ್ ನೀವು ಎಕ್ಸ್ಪೈರಿ ಪ್ರತಿ ತಿಂಗಳು ನೀವು ಏನೋ ಇನ್ವಾಯ್ಸ್ ಹಾಕ್ತೀರಾ, ಇನ್ವಾಯ್ಸ್ ರೈಸ್ ಮಾಡ್ತೀರಾ. ಯಾವ ಕಾರಣದಿಂದ ಮಾಡ್ತಾ ಇದ್ದೀರಾ ನೀವು? ಮದನ್ ಅವ್ರು ಹೇಳಿ ಸರ್. ಕಾರ್ಪೊರೇಷನ್ ವೈಸ್ ಇರೋದು, ಅದಕ್ಕೆ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ, MOHS ಅಂತ ಇರ್ತಾರೆ. ಅಲ್ಲ, ನಿಮ್ಗೆ ಇನ್ಚಾರ್ಜ್ ಇದ್ರಲ್ಲಿ ತಾಲೂಕು ಹೆಲ್ತ್ ಆಫೀಸರ್ ಅಲ್ವಾ ನೀವು? THO ಚೀಫ್ ಹೆಲ್ತ್ ಆಫೀಸರ್. ನೀವೇ ಇನ್ಚಾರ್ಜ್. ಹೇಳಿ. ಓಕೆ. ಅಲ್ಲ, ಈಗ 5 ಚೀಫ್ ಹೆಲ್ತ್ ಆಫೀಸರ್. ಓಕೆ ಸರ್, ಈಗ ನಮ್ಗೆ ಇಲ್ಲಿ ಸಿಕ್ಕಿರುವಂತ ಟ್ಯಾಬ್ಲೆಟ್ಸ್ ಬಗ್ಗೆ ನೀವು ಉತ್ತರ ಕೊಡಿ. ನಿಮ್ದ ತಾನೇ ಇನ್ಚಾರ್ಜ್ ಇದಕ್ಕೆ? ನೀವು ಇನ್ಚಾರ್ಜ್ ನೀವೇ ಆಗಿದ್ರೆ ಯಾಕೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಇಲ್ಲಿ ಬಿದ್ದಿವೆ? ನಾನು ನನ್ನ ಮೇಲೆ ಕಮಿಷನರ್ ಇದ್ದಾರೆ, ಚೀಫ್ ಕಮಿಷನರ್ ಇದ್ದಾರೆ, ನಾನು ಅವ್ರ ಅಂಡರ್ ಇದ್ದೀನಿ. ತಿರ್ಗಾ ಅಲ್ವೊಂದು ಕಾರ್ಪೊರೇಷನ್ ಇದೆ, ಕಾರ್ಪೊರೇಷನ್ ಅಲ್ಲಿ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ, ಅವರು ಮತ್ತೆ MOHS ಇರ್ತಾರೆ, ಅವ್ರು ರೆಸ್ಪಾನ್ಸಿಬಲ್ ಇರ್ತಾರೆ. ನೀವೆಲ್ಲ ಸೇರ್ಕೊಂಡು ಇದು ಆಟ ಆಡ್ತಾ ಇದ್ದೀರಾ? ಚೀಫ್ ಹೆಲ್ತ್ ಆಫೀಸರು, ಚೀಫ್ ಹೆಲ್ತ್ ಕಮಿಷನರು, THO DHO ನೀವೆಲ್ಲ ಸೇರ್ಕೊಂಡು ಇಷ್ಟೊಂದು ಮೇಲಿಂದ ನೀವು ಹೇಳಿದ ಹಾಗೆ DHO ಇಂದ ಹಿಡಿದು ಲಾಸ್ಟ್ ಡಿ ಗ್ರೂಪ್ ಗಂಟ ನೀವು ಆಟ ಆಡ್ತಾ ಇದ್ದೀರಾ. ಪ್ರತಿ ತಿಂಗಳು ಇಷ್ಟೊಂದು ಲಕ್ಷಗಳಷ್ಟು ಟ್ಯಾಬ್ಲೆಟ್ಸ್ ನ ಇನ್ವಾಯ್ಸ್ ರೈಸ್ ಮಾಡೋದು, ಅದನ್ನ ಬಕೆಟ್ ಅಲ್ಲಿ ಹಾಕಿ ನೆನೆಸಿ ಹಾಳು ಮಾಡೋದು, ದುಡ್ಡು ಮಾಡ್ಕೊಳೋದು ಅಷ್ಟೇ ಅಲ್ವಾ? ಅದಕ್ಕೆ ಆದರೆ ಆ ಪ್ರಾಕ್ಟೀಸ್ ಎಲ್ಲ ನಮ್ಮ ಇವಾಗ ಈ ಪ್ರಾಕ್ಟೀಸ್ ಇಲ್ಲಿ ಹೆಂಗೆ ಬಂದು ಸರ್, ಇವಾಗ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸ್ ನ ರಿಟರ್ನ್ ಮಾಡ್ಬೋದಲ್ವಾ? ರಿಟರ್ನ್ ಮಾಡದೆ ಈ ನೀರಲ್ಲಿ ಹಾಕಿ ಯಾಕೆ ಇವ್ರು ಈ ತರ ಮಾಡ್ತಾ ಇದಾರೆ? ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಮತ್ತೆ ಇದಕ್ಕೆ ಯಾರು ಜವಾಬ್ದಾರಿ? ನಿಮ್ ಕೆಳಗಡೆ ಕೆಲಸ ಮಾಡೋರು ಏನ್ ಮಾಡ್ತಾ ಇದಾರೆ ಅಂತಾನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಯಾವ ತರ ನೀವು ಕಾರ್ಪೊರೇಷನ್ ನಡೆಸ್ತೀರಾ? ಕನೆಕ್ಟ್ ಮಾಡಿ ಸರ್, ಅವ್ರನ್ನ ತಗೊಳ್ಳಿ, ನೀವು ಲೈನ್ ತಗೊಂಡು ಪ್ರಶ್ನೆ ಮಾಡಿ ಯಾಕೆ ಈ ತರ ನಡೀತಾ ಇದೆ ಅಂತ. ಈಗ ಹೆಲ್ತ್ ಆಫೀಸರ್ ಮೇಲೆ ನೀವೇ ತಾನೇ ಬರೋದು? ಹೌದು, ನಾನು ಹೆಡ್ ಆಫೀಸರ್ ಇರ್ತೀನಿ. ಡಿಫರೆಂಟ್ ಕಾರ್ಪೊರೇಷನ್ ಇರುವಾಗ ಅಲ್ಲಿ ಹೆಲ್ತ್ ಆಫೀಸರ್ ಮತ್ತೆ MOHS ಅಂತ
ಹೌದು ಅಲ್ವಾ, MHS, DHO ಎಲ್ಲ ಇರ್ತೀರಾ. ಸೊ ಪ್ರತಿ ತಿಂಗಳು ಇದೇ ರೀತಿ ಕೆಲಸ ಮಾಡ್ತಿದ್ರಲ್ವಾ ನೀವು? ಪ್ರತಿ ತಿಂಗಳು ಇಷ್ಟೊಂದು ಟ್ಯಾಬ್ಲೆಟ್ಸ್ ಗೌರ್ಮೆಂಟ್ ಗೆ ಬರೆದು ಇಷ್ಟೊಂದು ಖರ್ಚಾಗಿದೆ, ಜನರಿಗೆ ಕೊಡದೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಇಲ್ಲೇ ಇಟ್ಕೊಂಡು ಪ್ರತಿ ತಿಂಗಳು ಈ ತರ ಬಕೆಟ್ ಅಲ್ಲಿ ನೆನೆಸ್ಬಿಟ್ಟು ಹಾಳು ಮಾಡೋದು. ಅಂದ್ರೆ ಖರ್ಚಾಗಿದೆ, ಜನರಿಗೆ ಕೊಟ್ಟಿದೀವಿ, ನೀವು ಪ್ರತಿ ತಿಂಗಳು ನಮ್ಗೆ ಇಷ್ಟು ಕಳಿಸ್ಬೇಕು ಅಲ್ವಾ? ಭಟ್ರ ಹೇಳಿ. ಇನ್ಸ್ಪೆಕ್ಷನ್ ಮಾಡಕ್ ಹೇಳ್ತೀನಿ ಅವ್ರಿಗೆ. ಇಲ್ಲ ಸರ್, ಒಂದ್ ನಿಮಿಷ ಅವಿನಾಶ್ ಭಟ್ರ ಹೇಳಿ. ಡಾಕ್ಟರ್ ಮದೀನ್ ಸರ್, ಈಗ ನಾನು ರಘುಪತಿ ಭಟ್ ಅಂತ KRS ಪಾರ್ಟಿ ಜನರಲ್ ಸೆಕ್ರೆಟರಿ. ಓಕೆ ಸರ್, ಈಗ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಅವರು ಆರೋಗ್ಯ ಸ್ವಾಮಿ ಅವರು ಮಾತಾಡ್ತಿರೋದು. ಈಗ ಅವ್ರು ಹೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಈಗ ನಿಮ್ ಗಮನಕ್ಕೆ ಇದು ನಾವು ತಂದಿದ್ದೀವಲ್ವಾ, ಈಗ ನಿಮಗೆ ಯಾವುದೇ ರೀತಿ ಆಶ್ಚರ್ಯ, ಶಾಕು, ಯಾವುದೇ ರೀತಿ ನೀವು ಅದನ್ನ ನೀವು ತೋರಿಸ್ತಾ ಇಲ್ಲ. ನೀವು ಆಶ್ಚರ್ಯ ಆಗ್ತಾ ಇದೆ ನನಗೆ. ನೀವು ಹೇಳ್ತಾ ಇರೋದು ನೀರಲ್ಲಿ ನಿಂತ ಇದಾರೆ ಅಂದ್ರೆ. ನಾನು ಮಾತಾಡ್ಬಿಡ್ತೀನಿ, ಒಂದೇ ಒಂದು ನಿಮಿಷ. ಆಯ್ತಾಯ್ತು. ನೀವು ನಿಮ್ಗೆ ಹೆಂಗಿರ್ಬೇಕಿತ್ತು ಅಂದ್ರೆ, ಸರ್ಕಾರದ ಹಣ ಇವ್ರು ಯಾರೋ ಒಬ್ರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಪೋಲ್ ಮಾಡ್ತಿದ್ದಾರೆ, ಅಥವಾ ಅಕ್ರಮ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದ ತಕ್ಷಣ ನೀವು ಏನ್ ಹೇಳ್ಬೇಕಿತ್ತು ನಮಗೆ? ಹೌದಾ, ಈ ತರ ಆಗ್ತಾ ಇದೆಯಾ, ಇಮಿಡಿಯೇಟ್ ನಾನು ಹೆಲ್ತ್ ಆಫೀಸರ್ನ ಕಳಿಸ್ತೀನಿ, ಇಮಿಡಿಯೇಟ್ ನಾನು ಅದನ್ನ ರೈಡ್ ಮಾಡಿಸ್ತೀನಿ, ತನಿಖೆ ಮಾಡಿಸ್ತೀನಿ ಅಂತ ಹೇಳಿ ನೀವು ಮಾಡ್ಬೇಕಿತ್ತಲ್ವಾ ಸರ್? ನೀವು ಅದನ್ನ ಹೌದು, ನಾನು ಅದೇ ಹೇಳ್ತಾ ನೀವು ಕೇಳಿಸ್ಕೊತಾನೆ ಇರ್ಲಿಲ್ವಲ್ಲ. ನೀವು ಕೇಳಿಸ್ಕೊತಾನೆ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ. ಹೆಲ್ತ್ ಆಫೀಸರ್ ಶಿವಕುಮಾರ್ ಅಂತ ಇದ್ದಾರೆ. ನಾನು ಇಮಿಡಿಯೇಟ್ ಆಗಿ ಅವ್ರಿಗೆ ಕಳಿಸ್ಬಿಟ್ಟು ಅದೇನಿದೆ ಎನ್ಕ್ವೈರಿ ಮಾಡ್ತೀನಿ, ಆಕ್ಷನ್ ತಗೋತೀನಿ ಅಂತಾನು ಹೇಳ್ತಾ ಇದ್ದೀನಿ. ನೀವು ಕೇಳಿಸ್ಕೊತಾ ಇಲ್ಲ. ಸರಿ, ಅದೇ ಹೇಳ್ತಾ ಇರೋದು. ಇನ್ನೊಂದು ಪ್ರಶ್ನೆ, ಇವಾಗ ನೀವು ಇದನ್ನ ಯಾವ ರೀತಿ ಎನ್ಕ್ವೈರಿ ನಡೆಯುತ್ತೆ? ಈಗ ಎನ್ಕ್ವೈರಿ ಆಫೀಸರ್ ಯಾರು ಇರ್ತಾರೆ, ಆಮೇಲೆ ಅದಕ್ಕೆ ಅವ್ರ ಮೇಲೆ ಇಮಿಡಿಯೇಟ್ ಯಾವ ಕ್ರಮ ಆಗುತ್ತೆ ಅಂದ್ರೆ, ಈಗ ಅದು ಅಕ್ರಮ ಕಂಟಿನ್ಯೂ ಆಗ್ಬಾರ್ದಲ್ವಾ? ಇದ್ರ ಮೇಲೆ ನೀವು ಅದನ್ನ ತಡೆಯೋದಕ್ಕೆ ಇಮಿಡಿಯೇಟ್ ಏನ್ ಆಕ್ಷನ್ ಮಾಡ್ತೀರಾ? ಆಮೇಲೆ ಅದು ತನಿಖೆ ಯಾವ ರೀತಿ ಮಾಡ್ತೀರಾ ಅನ್ನೋದು ತಿಳಿಸ್ತೀರಾ ದಯವಿಟ್ಟು. ತನಿಖೆ ಹೆಂಗ್ ಮಾಡ್ತೀವಿ ಅಂದ್ರೆ, ಹೆಲ್ತ್ ಆಫೀಸರ್ ಹಾಕ್ತೀನಿ ನಾನು. ಏನಿದೆ ಅದು ಅಕ್ರಮ ಏನ್ ನಡೆದಿದೆ, ನೀರಲ್ಲಿ ಹಾಕಿದ್ರೆ ಟ್ಯಾಬ್ಲೆಟ್ಸ್, ಅದು ಶಿಕ್ಷೆ ಆಗ್ಬೇಕು, ಅವ್ನಿಗೆ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ ಇಮಿಡಿಯೇಟ್ ಆಗಿ. ನಾನು ಚೀಫ್ ಕಮಿಷನರ್ ಜೊತೆಲಿ ಮತ್ತೆ ಸ್ಪೆಷಲ್ ಕಮಿಷನರ್ ಹೆಲ್ತ್ ಅಂತ ಇರ್ತಾರೆ, ಅವರು ಪರ್ಮಿಷನ್ ತಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡಿಸ್ತೀನಿ. ಆಮೇಲೆ ನಮ್ಗನ್ಸ್ದಂಗೆ ಇದು ಒಂದೇ ಕಡೆ ನಡೀತಾ ಇರುವಂತಹ ವಿಚಾರ ಅಲ್ಲ ಅಂತ ನಮ್ಗನ್ಸುತ್ತೆ. ಇದು ನಮ್ಮ ಕ್ಲಿನಿಕ್ ಮತ್ತೆ ರೆಫರಲ್ ಹಾಸ್ಪಿಟಲ್ಗಳಲ್ಲಿ ತುಂಬಾ ಕಡೆ ಈ ತರದ್ದು ನಡೀತಾ ಇರುವಂತದ್ದು ನಮ್ಗೆ ಭಾಸ ಆಗ್ತಾ ಇದೆ. ದಯವಿಟ್ಟು ನೀವು ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆಗೆ ಭಟ್ರೆ ಹಲೋ, ಹೇಳಿ ಮಾತಾಡಿ. ಎಲ್ಲ ಕಡೆ ನಡೀತಾ ಇರ್ಬೋದು ಅನ್ನೋದನ್ನ ನೀವು ಗಮನ ಇಟ್ಟು ಇಮಿಡಿಯೇಟ್ ನೀವು ಎಲ್ಲಾ ಆಫೀಸರ್ಗಳು ಎಲ್ಲಾ ನಮ್ಮ ಕ್ಲಿನಿಕ್ ರೆಫರಲ್ ಹಾಸ್ಪಿಟಲ್ಗೆ ರೈಡ್ ಮಾಡೋ ತರ ಒಂದು ಕಾರ್ಯಾಚರಣೆ ಮಾಡ್ಬೇಕು ಸರ್, ಇಮಿಡಿಯೇಟ್. ಆಯ್ತು 100% ಅವರು ಈ ವಿಚಾರ ಗೊತ್ತಾದ ತಕ್ಷಣನೇ ಬೇರೆಯವರೆಲ್ಲ ಸಾಕ್ಷಿಗಳನ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಇಮಿಡಿಯೇಟ್ ಇವತ್ತೇ ರೈಡ್ ಮಾಡಿಸ್ಬಿಟ್ರೆ ಅಥವಾ ನಾಳೆ ಒಳಗೆ ರೈಡ್ ಮಾಡಿಸ್ಬಿಟ್ರೆ ಅವ್ರಿಗೆ ಅವಕಾಶ ಸಿಗಲ್ಲ. ಸರ್, ಮತ್ತೆ ಇನ್ನೊಂದು ಪ್ರಶ್ನೆ ಇತ್ತು. ಕೊಡ್ತೀವಿ ಅಧಿಕೃತವಾಗಿ ಪಕ್ಷದಲ್ಲಿ. ಸರಿ ಸರ್, ಭಟ್ರೆ ಈಗ ನಮ್ಮ ಅವಿನಾಶ್ ಅವ್ರಿಗೆ ಒಂದು ಕ್ವಶನ್ ಇದೆ ಅವ್ರಿಗೆ. ಅವಿನಾಶ್ ಹೇಳಿ ಸರ್. ನಮಸ್ತೆ. ಡ್ರಾಪ್ ಆದ್ರಾ? ಸರಿ. ಸೊ ಬಂಧುಗಳೇ, ನಾನು ಕಂಟಿನ್ಯೂ ಮಾಡ್ಲಾ? ಸರಿ, ಆಯ್ತು, ತಗೊಳ್ಳಿ.